ಗಂಗಾ, ಗಂಗಾ, ಹಾ ಹೇಳ್ರಿ, ಏನಾಯ್ತು? ಹೊರಗರ ಬಾರ, ಅಲ್ಲಿ ನಿಂತ ಕೇಳ್ತಿಯಲ್ಲ. ಹಾ ಬಂದೆ ತಡ್ರಿ. ಏನ್ರಿ ಏನಾಯ್ತ? ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಕರಿತೀರಲ್ಲ ಹೊಳಮಳ. ಏನ್ ದೊಡ್ಡ ಕಡದು ಕಟ್ಟಿ ಹಾಕಕತ್ತಿಲ್ಲ, ನಿಂದ್ರು ಒಂದಿಟ್ಟು ನಿನ್ ಜೊತೆ ಮಾತಾಡ್ಬೇಕು. ಹೇಳ್ರಿ ಮತ್ತ ಏನಾಯ್ತಂತ. ನಾನು ಇವತ್ತ ಆಫೀಸಿಗೆ ಹೊಂಟೀನಿ, ನಂದ ಕೆಲಸ ಐತಿ, ಹಂಗಾಗಿ ಇವತ್ತು ರಾತ್ರಿ ನಾ ಬರುದಿಲ್ಲ. ಹಾ, ನೀ ಹೆಂಗ ಅಡ್ಜಸ್ಟ್ ಮಾಡ್ಕೋತೀನಿ ನೋಡು, ಮಾಡ್ಕೋ. ಹುಡುಗರು ಕರ್ಕೊಂಡು ಒಳಗ್ ಮಕ್ಕೋ, ನಾ ಇವತ್ತು ರಾತ್ರಿ ಬರುದಿಲ್ಲ ನೋಡ್. ಹಾ ಮತ್ತ ಇವತ್ತು ರಾತ್ರಿ ಬರುದಿಲ್ರಿ? ಅಲ್ರಿ ನೀನ್ ರಜಾ ತಗೊಂಡ್ರಿ, ಒಮ್ಮಗ್ಲೇ ಬೆಳಿಗ್ಗೆ ಹೋದೋರು ಮತ್ತೆ ವಾಪಸ್ ರಾತ್ರಿ ಬಂದ್ರಿ. ಹಾ ಮತ್ತೆ ಈಗ ಆಫೀಸಿಗೆ ಹೋಗ್ತೀನಿ ಅಂತೀರಿ, ಮತ್ತೆ ರಾತ್ರಿ ಬರುದಿಲ್ಲ ಅಂತೀರಿ. ಏನ್ರಿ ನಿಮ್ದು? ಎಂತ ಕೆಲಸ ಮಾಡ್ತೀರಿ ನೀವು? ಅದೆಲ್ಲ ನಿನಗೆ ಎದಕ್ ಬೇಕು? ನಿನಗೇನು ಹೇಳಿದ್ರೆ ಗೊತ್ತಾಗ್ತೈತಿ? ಹಾ, ನಂದು ಕೆಲಸ ಐತಿ, ನಾ ಹೋಗ್ತೀನಿ, ಇವತ್ತು ರಾತ್ರಿ ಬರುದಿಲ್ಲ, ಬೆಳಿಗ್ಗೆ ಬರ್ತೀನಿ. ಅಲ್ರಿ ಮತ್ತೆ ಹುಡುಗರ ಜೊತೆ ಒಂದ್ ಸ್ವಲ್ಪ ಆಟ ಆಡೋದು ಮಾತಾಡೋದು ಏನಿಲ್ಲನ? ಬರೀ ನಿಮ್ದ ನೀವು ಮಾಡಿದ್ರೆ ಹೆಂಗ್ರಿ? ನೀ ಎದಕ್ಕಿರ್ತಿ? ಹುಡುಗರು ನೋಡ್ಕೋ. ಹಾ, ಎಲ್ಲ ನಾನ ಮಾಡ್ಕೊಂಡ್ ಕೂತ್ರೆ ಮತ್ತೆ ಹೊಟ್ಟಿಗೆ ಏನ್ ತಿನ್ನೋದು? ಅವ್ರು ಹೇಳ್ದಂಗ ನಾ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಕೆಲಸದಿಂದ ತೆಗಿತಾರ ನೋಡು. ನಿಮ್ದು ಜಾಬ್ ಗೌರ್ಮೆಂಟ್ ಜಾಬ್ ಅಲ್ರಿ, ಅವ್ರ ಯಾಕೆ ಕೆಲಸದಿಂದ ತೆಗಿತಾರ? ಅದೆಲ್ಲ ಬೇಡ ನಿನಗ, ನಿಂದ ಎಷ್ಟ್ ಐತಿ ಅಷ್ಟ್ ಮಾಡ್ಕೊ. ತಡ್ರಿ, ಹುಡುಗರು ಆಟ ಆಡಕ್ ಹೋಗ್ಯಾವು, ಕರಿತೀನಿ, ಅವ್ರಿಗೆ ಹೇಳಿ ಹೋಗುರಂತ. ಏ ಸಂಜು, ಸಹನಾ, ಆಟ ಆಡಿದ್ದು ಸಾಕ್, ಬರ್ರಿ ಒಳಗಡೆ. ಹಾ ಅಮ್ಮ ಬಂದ್ವಿ. ಹೇಳಮ್ಮ, ಏನು ಕರೆದ್ರಲ್ಲ? ಏನು ಪಾಪ, ಯಾಕೆ ಕರೆಯಕತ್ತೀರಿ? ಆಟ ಆಡತ್ತಿದ್ದೀವಿ ನಾವು, ಗೊತ್ತಾ ನಿಂಗ? ಟೈಮ್ ಆಗಿಲ್ಲ ಮಕ್ಕಳ ನಿಮ್ಗೆ, ಹೋಗ್ರಿ ನೀವು. ಬರೀ ಆಟ ಆಡೋದೇ ಮಾಡ್ತೀರಿ ನಾ? ಹೋಗ್ರಿ, ಆಟ ಆಡೋಗ್ರಿ. ಯೂನಿಫಾರ್ಮ್ ಹಾಕೊಂಡು ಮತ್ತೆ ಸ್ಕೂಲಿಗೆ ಹೋಗ್ಬೇಕಲ್ಲ, ಇನ್ನು ಟೈಮ್ ಆಯ್ತು ಆಲ್ರೆಡಿ. 9:30 ಆಯ್ತು, ಇನ್ನು ಹಾಫ್ ಆನ್ ಅವರ್ ಉಳಿತು. ಹೋಗ್ರಿ, ಬೇಗ ಬೇಗ ರೆಡಿಯಾಗಿ ನೀವು ಸ್ಕೂಲಿಗೆ ಹೋಗಿ. ಓಕೆ? ಆಯ್ತು ಪಪ್ಪ. ನಿಮ್ ಪಪ್ಪ ಆಫೀಸಿಗೆ ಹೋಗ್ತಾ ಇದ್ದೆ, ಅವರು ಇವತ್ತೇನೋ ರಾತ್ರಿ ಬರುವುದಿಲ್ಲತ್ತೆ. ನಾವು 3 ಜನನೇ ಮನೆಗೆ ಇರ್ಬೇಕಂತೆ. ಏನ್ ಹೇಳತ್ತಾರ ನೋಡ್ ಪಪ್ಪ, ಕೇಳ. ಹೌದು ಪಾಪ, ನೀವು ಇವತ್ತು ರಾತ್ರಿ ಬರುದಿಲ್ಲ ಪಾಪ, ನಮ್ಗೆ ಹೆದರಿಕೆ ಆತೈತೆ ಪಾಪ. ಇಲ್ಲಪ್ಪ, ಕೆಲಸ ಐತಿ, ಸ್ವಲ್ಪ ಹೋಗ್ತಾ ಇದ್ದೀನಿ ಅದಕ್ಕೆ. ಬೆಳಿಗ್ಗೆ ನೀವು ಎದ್ದಿರ್ತಿಲ್ಲ, ಅದಕ್ಕಿಂತ ಮುಂಚೆನೆ ಬಂದ್ಬಿಡ್ತೀನಿ, ಆಯ್ತಾ? ಆಯ್ತಾಳ್ರಿ, ಹೋಗ್ರಿ. ಬರ್ರಿ ಮಕ್ಕಳ, ರೆಡಿ ಮಾಡ್ತೀನಿ ನಿಮ್ಗೆ. ಇನ್ನು ಅರ್ಧ ಗಂಟೆ ಉಳಿತು ಹೋಗುರಂತ ಸ್ಕೂಲ್ಗೆ. ಪಪ್ಪ ನಿಮ್ಗೆ ಅಲ್ಲೇ ಬಿಟ್ಬಿಟ್ಟು ಹೋಗ್ತದಂತ ಕೆಲ್ಸಕ್ಕೆ. ಹಾ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬೇಕಂದ್ರೆ ಇನ್ನು ಅರ್ಧ ಗಂಟೆ ಒಳಗೆ ರೆಡಿ ಆಗ್ಬೇಕು ಅವರು. ಇಲ್ಲ ಅಂದ್ರೆ ನಾನೇ ಬಿಟ್ಟು ಹೋಗಲ್ಲ, ನೀನೇ ಹೋಗ್ಬೇಕಾಗುತ್ತೆ ನೋಡು. ಆಯ್ತಾಳ್ರಿ, ಗೊತ್ತೈತೆ. ಮಂಜುಳಾ, ಬರ್ರಿ, ಒಳಗದೀನಿ, ಬರ್ರಿ ಬಂದೆ. ಹೇಳ್ರಿ, ಏನು ಬೇಕಾಗಿತ್ರಿ? ಏನಿಲ್ಲ, ಹೋಗು, ನಿನ್ನ ಮಗನಿಗೆ ಫೋನ್ ಹಚ್ಕೊಡು ನನಗೆ. ರೀ, ಇಷ್ಟೊತ್ತನೇ ಫೋನ್ ಹಚ್ಚಿದ್ರವ ಎತ್ತಲ್ರಿ? ಯಾಕ ಅವ ಯಾಕೆ ಎತ್ತಲ್ಲ? ನೀವು ನೋಡಿರಿಲ್ಲ, ಅವನಿಗೆ ಫೋನ್ ಹಚ್ಬೇಕಂದ್ರೆ ರಾತ್ರಿನೇ ಹಚ್ಬೇಕು. ಈಗ ಹಚ್ಚಿದ್ರೆ ಅವ ಮಕ್ಕೊಂಡಿರ್ತಾನ, ಅವ್ರಿಗೆ ರಾತ್ರಿ ಆಗಿರ್ತೈತೆ ಅಲ್ಲಿ. ಹಾಂ ಹೌದಲ್ಲ, ನಾ ಮರ್ತಿದ್ದೆ, ತಡ್ಕೊ ನೋಡುನಂತ. ರಾತ್ರಿ ಕರಿ ಆ ಮರುಗುಳಿನ. ಯಾಕ್ರಿ, ಅವನ ಕಡೆ ಏನೈತಿ ನಿಮ್ದು ಕೆಲಸ? ಏನಾರು ಕೆಲಸ ಐತನ್ರಿ? ಕರಿಯ ತಾಯಿ, ಕರಿ ಮೊದ್ಲ, ಎಲ್ಲ ಇಲ್ಲೇ ಕೇಳ್ಬೇಡ ನೀನ. ರಿಕ್ಕಿ, ರಿಕ್ಕಿ. ಹಾ ಅಕ್ಕ, ಬಂದೆ ಇರು. ಹೇಳಕ್ಕ, ಏನಾಯ್ತು? ಇಲ್ಲಿ ನೋಡು, ಶೆಟ್ಟಿ ಮನೆಗೆ ಹೋಗು. ಅಲ್ಲಿ ಶೆಟ್ರ್ ಮನೆಗೆ ಹೋಗಿ ನಮ್ಮ ಸರ್ಗೆ ಇದ್ರ ಬೀಜ ಕೊಡ್ತೀನಿ ಅಂತಿದ್ರಲ್ಲ, ಅವು ಗಿಡದ್ದು ಆಮೇಲೆ ತರಕಾರಿದು ಬೀಜ ಕೊಡ್ತೀನಿ ಅಂದಿದ್ರು ಅವ್ರು ಶೆಟ್ರ್. ನನಗೆ ಹೋಗಿ ಇಸ್ಕೊಂಡು ಬಾ, ಬೀಜಗಳನ್ನ ಇಸ್ಕೊಂಡು ಬರಬೇಕು. ಯಾರ ಮನೆಗೆ? ಶೆಟ್ರ್ ಮನೆಗೆ ಹೋಗು. ಆಯ್ತಾಳ್ರಿ ಸರ, ಎಷ್ಟು ಸರಿ ಹೇಳ್ತೀರಿ? ಹೊಳ್ಳ ಮಳ್ಳ ಅದನ್ನ ಹೇಳ್ತಿರ್ಲ, ನಂಗೆ ನೆನಪಿರ್ತೈತೆ. ಆಳ ಶೆಟ್ರ್ ಮನೆಗೆ ಹೋಗಿ ಬೀಜ ಇಸ್ಕೊಂಬರ್ಬೇಕಿಲ್ರಿ, ತರಕಾರಿ ಹಾಕುದು ಬೀಜ. ರಿಕ್ಕಿ, ಸರ್ ಏನು ಹೇಳ್ಯಾರ ಅದ ಕೆಲಸ ಮಾಡ. ಮತ್ತೆ ನೀವು ಹೋಗಿ ಮತ್ತೆ ಬೇರೆ ಏನಾರ ಹೋಗಿ ಕೇಳಿಗಿರಿ ಶೆಟ್ರ್ ಮನೆಗೆ ಹೋಗಿ. ಇಲ್ಲಕ್ಕ, ನೀವೇನು ಹೇಳಿರಿ ಅದನ್ನ ಕೇಳಿ ಇಸ್ಕೊಂಬರ್ತೀನಿ ನೋಡು. ಹೋ ಆಯ್ತು, ಹೋಗು. ಶೆಟ್ರ್ ಮನೆಗೆ ಹೋಗಿ ತರಕಾರಿ ಹಾಕೋಕ ಬೀಜ ಕೊಡ್ರಿ, ಕಾಯಿಪಲ್ಯಕ್ಕ ಅಂತ ಕೇಳಿ ಇಸ್ಕೊಂಡು ಬಾ. ಏನ? ಹಾಂ ರೀ ಸರ, ಬರ್ತೀನಿ. ಶೆಟ್ರ್ ಮನೆಗೆ ಹೋಗ್ಬೇಕು, ತರಕಾರಿ ಹಾಕಕ್ಕೆ ಬೀಜ ಕೇಳಬೇಕು. ಶೆಟ್ರ್ ಮನೆಗೆ ಹೋಗ್ಬೇಕು, ತರಕಾರಿ ಹಾಕಕ್ಕೆ ಬೀಜ ಕೇಳಬೇಕು. ರಿಕ್ಕಿ, ಎಲ್ಲಿ ಹೊಂಟಿಯಾ ರಿಕ್ಕಿ? ಜಾಸ್ತಿ ಮಾತಾಡ್ಸ್ಬೇಡಪ್ಪ ನೀ. ನಾನು ಶೆಟ್ರ್ ಮನೆಗೆ ಹೋಗಿ ತರಕಾರಿ ಹಾಕಕ್ಕೆ ಬೀಜ ತೊಗೊಂಬ ಅಂದಾರ ಸರ್, ಅದಕ್ಕೆ ಹೊಂಟೇನಿ, ನೀ ಮಾತಾಡ್ಸ್ಬೇಡ. ಅಯ್ಯೋ ಹೌದಾ, ಹೋಗು ಶೆಟ್ರ್ ಮನೆಗೆ ಹೋಗಿ ಬೀಜ ಇಸ್ಕೊಂಡ್ ಬರ್ಬೇಕನ?
ಇಲ್ಲಿ ಏನಾರ ಒಂದು ಕಿತಾಬಿ ಕೆಲಸ ಮಾಡೋಣಲ್ಲ. ತಡಿ ತಡಿ ಏನಾರ ಮಾಡೋಣ ತಡಿ. ಹೆಂಗಿದ್ರು ಶೆಟ್ರ ಮಗಳು ಅದಾಳಲ್ಲ ಮನ್ಯಾಗ. ತಡಿ ಶೆಟ್ರ ಮನೆಗೆ ಹೋಗಿ ಮಗಳ ಫೋನ್ ನಂಬರ್ ಇಸ್ಕೊಂಬರ್ಬೇಕಾ ಅಲ್ಲಾಲೆ? ನಾ ಅದನ್ನ ಹೇಳಿದ್ನ್ಯಾ? ಹೂನು, ನೀ ಅದನ್ನೇ ಹೇಳಿದಿಲ್ಲ. ಶೆಟ್ರ ಮನೆಗೆ ಹೋಗಿ ಮಗಳದು ಫೋನ್ ನಂಬರ್ ಇಸ್ಕೊಂಡ್ ಬಾ ಅಂದಾರ ನಮ್ಮ ಸರ್ ಅಂತಂದ. ಹೋಬಾ ಶೆಟ್ರ ಮನೆಗೆ ಹೋಗಿ ಅವ್ರ ಮಗಳ ಫೋನ್ ನಂಬರ್ ಇಸ್ಕೊಂಡ್ ಬಾ. ಹಾ, ಶೆಟ್ರ ಮನೆಗೆ ಹೋಗ್ಬೇಕು, ಮಗಳ ಫೋನ್ ನಂಬರ್ ಇಸ್ಕೊಂಬರ್ಬೇಕು. ಶೆಟ್ರ ಮನೆಗೆ ಹೋಗ್ಬೇಕು, ಮಗಳ ಫೋನ್ ನಂಬರ್ ಇಸ್ಕೊಂಬರ್ಬೇಕು. ಶೆಟ್ರ ರೀ, ಶೆಟ್ರ ಏನೋ ರಿಕ್ಕಿ ಈ ಕಡೆ ಬಂದಿ, ಏನಾಯ್ತು? ಸರ್ ಹೇಳಿದ್ರು ನಿಮ್ಮ ಫೋನ್ ನಂಬರ್ ಇಸ್ಕೊಂಡ್ ಬಾ ಅಂತಂದು. ಅಲ್ಲ ನಿಮ್ಮ ಮಗಳದು ಫೋನ್ ನಂಬರ್ ಇಸ್ಕೊಂಡ್ ಬಾ ಅಂದಾರಂತ. ಅದಕ್ಕೆ ಬಂದೆ ನಾನು. ನೀವೇನೋ ಕೊಡ್ತೀನಿ ಅಂದಿದ್ರಂತಲ್ಲ ನಮ್ಮ ಸರ್ಗೆ ನಿಮ್ಮ ಮಗಳದು ಫೋನ್ ನಂಬರ್. ಅಯ್ಯೋ, ಇವನಿಗೆ ಮುಂದೆ ಏನಂತ ಹೇಳಿ ಕಳ್ಸ್ಯಾರ ಏನು ಸರ್? ಇವ ಎಲ್ಲ ಏನೋ ಮರ್ತಾ ಬಂದಾನಿವ. ಈಗ ಹೆಂಗೆ ಮಾಡೋದು? ಸರ್ಗೆ ಫೋನ್ ಹಚ್ಚಲೋ ಏನು ಸರ್ ಕಡೆ ನಾನಾ ಹೋಗಿ ಬರ್ಲೋ? ತಡಿ ಫೋನ್ ಹಚ್ಚಿಬಿಡ್ತೀನಿ. ಹಲೋ ಸರ, ನೀವೇನು ಹೇಳಿ ಕಳ್ಸಿರಿ ರಿಕ್ಕಿ ಕಡೆ? ನಾನು ರೀ ಇದು ತರಕಾರಿ ಹಾಕಕ್ಕೆ ಮತ್ತು ಬೀಜ ಕೊಡ್ತೀನಿ ಅಂತಂದು ಹೇಳಿದ್ರಲ್ಲ, ಅದನ್ನು ತೊಗೊಂಬ ಅಂತ ಹೇಳಿ ಕಳ್ಸೀನಿ. ಅಯ್ಯೋ, ಈ ಮಬ್ ಸೊಳ್ಯಾಗ ಮಗ ಬಂದು ನಮ್ಮ ಮಗಳದು ಫೋನ್ ನಂಬರ್ ಕೇಳಿರಿ ಅಂತ ಹೇಳಿ ಬಂದಾನ ನೋಡ್ರಿ ಇವ. ಎಂಥ ಉತ್ಸೊಳೆ ಮಗ ಜೋಡಾಗ್ಯಾನ್ರಿ ನನಗೆ. ಆಯ್ತಾಳ್ರಿ, ನೀವೇನೋ ಬೀಜ ಕೊಡ್ತೀನಿ ಅಂದಿದ್ರಲ್ಲ, ಅವ್ನು ಕೊಟ್ಟು ಕಳಿಸ್ರಿ ಅವ್ನ ಕೈಯಾಗ. ಭಾಳ ಶಾಣೆ ಅದಾನವ. ಹಾಂ ಸರ್, ಆಯ್ತಾಳ್ರಿ. ಅದಕ್ಕೆ ಡೌಟ್ ಬಂದ ನನಗೆ ಯಾಕೆ ಸಂಶಯ ಬಂತ್ರಿ, ಅದಕ್ಕೆ ಫೋನ್ ಹಚ್ಚಿದೆ ರೀ. ಇವ ಹೆಂಗದ ಅನ್ನೋದು ಗೊತ್ತಾಯ್ತಲ್ರಿ. ಹಾಂ ರೀ, ತಪ್ಪೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಕೊಟ್ಟು ಕಳಿಸ್ರಿ. ಹಾಂ ರೀ, ಹ್ಞೂ ರೀ ಸರ್, ಆಯ್ತು ರೀ. ಏನಾಗಿದ್ದಿ ಇವತ್ತೇನು ಆರಾಮ್ ಕುಂತ್ಬಿಟ್ಟು ಯಾಕ ಫುಲ್ ನಕ್ಕೊಂತ ಮಸ್ತ್ ಮಜಾ ಮಾಡಕತ್ಬಿಟ್ಟಿಯಲ್ಲ ಯಾಕ? ಏನು ನೋಡ್ರಿ, ಏನಿಲ್ಲ. ನೋಡಿದ್ರನ ನಿನ್ನೆ ರಾತ್ರಿ ಮಗ ಎಷ್ಟು ಜಲ್ದಿ ಬಂದಾನ, ಎಲ್ಲಿ ಹೊರಗೂ ಹೋಗಿಲ್ಲ. ಅದ ರೀ ಏನ್ತಿದ್ರ ಬ್ಯಾರೆ, ಹೌದಿಲ್ರಿ? ಹೌದೌದೌದು, ಅದು ನಿಜಾನ. ಮತ್ ನೋಡು, ನನ್ನ ಸೊಸಿ ಬಂದ್ಲ, ನಿನ್ನ ಮಗ ಹೊರಗೆ ಸತ್ಯಕ್ಕೆ ಹೋಗಿಲ್ಲ. ಹೆಂಗೈತ್ ನೋಡು ಸೊಸಿ ಪ್ರಭಾವ. ಅದಕ್ಕೆ ರೀ ನಾ ಹೇಳಿದ್ದೆ ನಿಮಗೆ, ಮೊದ್ಲು ಹೋಗಿ ಕರ್ಕೊಂಬರೋಣ ನಡ್ರಿ ಅಂತಂದು. ಅಕ್ಕಿಗೂ ಬರೋದಿತ್ತು. ಯಾರಿಗೆ ತನ ಗಂಡನಿಂದ ಎಷ್ಟು ವರ್ಷ ದೂರ ಇರ್ತಾಳ್ರಿ, ಅಕ್ಕಿಗೂ ಬೇಕು ಅನ್ಸುದಲ್ಲ. ಹ್ಞೂ ಆಯ್ತಿನ್ನ ಮಗಂದು ಮುಗೀತು. ಮಗ ಇನ್ನೇನು ಸೊಸಿ ಜೊತೆ ಚಂದ ಇರ್ತಾನಿನ್ನ. ಇನ್ನು ಸಾಕು, ಇನ್ನು ಮಗಳದ್ದು ಹೆಂಗೆ ಮಾಡೋಣಪ್ಪ ವಿಚಾರ? ಆಯ್ತು, ಮಗಳದೇನೋ ವಿಚಾರ ಮಾಡೋನು. ಮತ್ತು ಹೆಂಗೆ ಮಾಡೋಣ್ರಿ? ಏನು ಫಸ್ಟ್ ಇವ ನಮ್ಮ ಮಗನಿಗೆ ಹೇಳೋನು, ಏನು ಹೋಗಿ ಮಗಳಿಗೆ ಹೇಳೋನು? ಅದನ್ನು ಹೇಳೋದಾದ್ರೂ ಹೆಂಗೆ, ಅವ್ರಿಗೆ ಹೆಂಗೆ ಸಾಕ್ಷಿ ತೋರಿಸೋದು ಇವ ಹೆಂಗೆ ಮಾಡಾಕತ್ತಾನ ಅಂಥೇಳಿ? ಮತ್ತು ಈಗ ಮಗನಿಗೆ ಹೇಳಿದ್ರೆ ಹೆಂಗೆ ರೀ? ನೀವು ಹುಡುಕಿರಿವ, ನೀವ ಕಟ್ಟಿರಿ, ನೀವ ಮಾಡ್ಕೋರಿ ಅಂತಂದ್ರೆ ಮತ್ತೆ ಹೆಂಗೆ ಮಾಡೋದ್ರಿ? ಅವ ನಾ ಯಾಕೆ ನೋಡಲಿ, ನಾ ಯಾಕೆ ಮಾಡಲಿ ಅಂತಂದ್ರೆ ನನಗದ ಒಂದು ದೊಡ್ಡ ವಿಚಾರ ಆಗ್ಬಿಟ್ಟೈತೆ ನೋಡ್ರಿ. ಹೆಂಗೆ ಮಾಡೋದು ಅಂತನ ತಿಳಿವಲ್ದಾಗೈತಿ. ಅವ ಏನು ಅಷ್ಟು ಕಟ್ಟಗಿಲ್ಲ, ಹೇಳಿದ್ರ ಅರ್ಥ ಮಾಡ್ಕೋತಾನ. ಇವನ್ ಮುಂದೆ ಏನು ಈಗ ಸದ್ಯಕ್ಕೆ ಹೇಳೋದು ಬೇಡ, ಒಂದು 2 ದಿನ ತಡಿ. ಫಸ್ಟ್ ಮಗಳಿಗೆ ಸುದ್ದಿ ಮುಟ್ಸುನಂತ, ಹಿಂಗೆ ಮಾಡಾಕತ್ತಾನವ ನಿನ್ನ ಗಂಡ ಅಂತಂದು. ಇನ್ನೂ ಅಕ್ಕಿಯರ ನಂಬಬೇಕ ಬೇಡ? ಯಾಕ ಅವನು ಮಗಳ ಜೊತೆ ಯಾಕೆ ಸರಿ ಇದ್ದಂಗಿಲ್ಲ. ಯಾಕ ಮಗಳು ಫೋನ್ ಹಚ್ಚಿದ್ಲು ತಗೊಂತ, ಇವತ್ತು ಕೆಲ್ಸಕ್ಕೆ ಹೊಂಟಾರಪ್ಪ ಮತ್ತು ರಾತ್ರಿ ಬರುದಿಲ್ಲ ಅಂತ, ಬೆಳಿಗ್ಗೆ ಬರ್ತಾನಂತ ಅಂತಂದು ಹೇಳಾಕತ್ತಿದ್ಲು. ಆದ್ರೆ ಹೆಂಗೆ ಮಾಡೋದು? ಅವ ಎಲ್ಲಿ ಹೋಗ್ತಾನ, ಏನು ಮಾಡ್ತಾನಂತ ಹೆಂಗೆ ಹೇಳೋದು ಆಕಿಗೆ? ಅದು ತಿಳಿವಲ್ದಾಗೈತಿ. ಇವತ್ತು ರಾತ್ರಿ ಏನೋ ಮನೆಗೆ ಬರುದಿಲ್ಲ ಅಂತ. ಆಕಿ ಅವ್ನ ಹುಡುಗಿ ಅದಾಳಲ್ಲ, ಆಕಿ ಯಾರು? ಆಕಿನ ಮನೆ ಗೊತ್ತೈತಲ್ಲ ಗಿಡ್ಡಿ ನಿನಗ? ಆಕಿನ ಮನಿನಾ ರೀ? ಇಲ್ರಿ, ನಂಗೆ ಗೊತ್ತಿಲ್ರಿ. ನೋಡೋಣ ತಡ್ರಿ, ವಿಚಾರ ಮಾಡೋಣಂತ. ಒಂಚೂರು ಪತ್ತೆ ಹಚ್ತೀನಂತ. ಪತ್ತೆ ಹಚ್ಚಿದ ಮೇಲೆ ಮಗಳಿಗೆ ತಿಳಿಸೋಣಂತ. ಮಗಳನ್ನ ಕರ್ಕೊಂಡು ಹೋಗೇ ತೋರ್ಸಾಕೆ ಬರ್ತೈತಂತ. ಅಷ್ಟ ಮಾಡೋಣ ತಡಿ, ನೋಡೋಣ. ಯಾರಿಗೆಲ್ಲ ಈ ಕತೆ ತುಂಬ ಇಷ್ಟ ಆಗ್ತಾ ಇದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಮತ್ತು ಎಷ್ಟು ಜನ ನೋಡ್ತಿರೋ ಇಷ್ಟು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಮುಂದಿನ ವಿಡಿಯೋದಲ್ಲಿ ಮಗಳಿಗೆ ಸತ್ಯ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್.